ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇದೀಗ ಬಿಜೆಪಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಮತದಾನದಲ್ಲಿ ಅಡ್ಡ ಮತದಾನ ಹೆಚ್ಚಾಯಿತು. ಬಿಜೆಪಿಯ ಪ್ರಭಾವಿ ಶಾಸಕ, ಇವತ್ತು ಉಚ್ಚಾಟಿತ ಶಾಸಕ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಯಾರಿದು ನೋಡೋಣ ಬನ್ನಿ. ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು ವೀಕ್ಷಕರೇ, ಅವರು ಹೇಳ್ತಾರೆ, ನನ್ನ ಆತ್ಮ ಸಾಕ್ಷಿಯಂತೆ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಮಾತನಾಡಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಇಂದು ವಿಧಾನಸೌಧದ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಕಾಂಗ್ರೆಸ್ನ 5, ಬಿಜೆಪಿಯ 2 ಹಾಗೂ ಜೆಡಿಎಸ್ನ ಓರ್ವ ಅಭ್ಯರ್ಥಿ ಈ ಒಂದು ಪರಿಷತ್ ಚುನಾವಣೆ ಕಣದಲ್ಲಿ ಇದ್ದಾರೆ. ಇದೀಗ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ದೊಡ್ಡ ಅಡ್ಡ ಮತದಾನ ಹಾಕುವ ಮೂಲಕ ಒಂದು ಬಿಜೆಪಿಗೆ ಶಾಕನ್ನು ನೀಡಿರುವಂಥದ್ದು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್.ಟಿ. ಸೋಮಶೇಖರ್ ಅವರು, ಬಿಜೆಪಿ ಜೆಡಿಎಸ್ ಯಾರು ನನ್ನನ್ನು ಸಂಪರ್ಕಿಸಿಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನನಗೆ ಕರೆ ಮಾಡಿ ಕರೆಸಿದ್ರು. ಅಲ್ಲಿ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತೇಳಿ ಮನವಿ ಮಾಡಿದರು. ನಾನು ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದಿದ್ದೇನೆ. ಈ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ನಾನು ಕೂಡ ನೀವು ಹೇಳಿದಂತೆ ಅಭ್ಯರ್ಥಿಗೆ ಆತ್ಮಸಾಕ್ಷಿ ಮತ ಹಾಕ್ತೇನೆ ಅಂತ ಹೇಳಿದ್ದೇನೆ. ಈಗ ಸಿಎಂ ಹಂತವಾಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ಎಂದು ಹೇಳಿದ್ದಾರೆ. ಹಾಗಾಗಿ ನಾನು ಆತ್ಮಸಾಕ್ಷಿಯಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ ಎಂದು ಎಸ್.ಟಿ. ಸೋಮಶೇಖರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಇದೀಗ ಬಿಜೆಪಿಗೆ ಶಾಕ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಈ ರೀತಿಯಾಗಿ ಬಿಜೆಪಿಯ ಪಕ್ಷದಿಂದ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಉಚ್ಚಾಟಿತಗೊಂಡರೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಲಸ ಮಾಡಬಾರದು ಅನ್ನೋದು ಇಲ್ಲಿಗೆ ಅಭಿಮಾನಿಗಳು ಹಾಗೂ ವಲಯದ ಕೆಲವೊಂದು ಕಾಂಗ್ರೆಸ್ ಮುಖಂಡರ ಮಾತುಕತೆ. ಆದರೆ ಎಸ್.ಟಿ. ಸೋಮಶೇಖರ್ ಬಿಜೆಪಿಯ ಅಭ್ಯರ್ಥಿ. ಬಿಜೆಪಿಗೆ ಏನೇ ಸಮಸ್ಯೆ ಆದರೂ ಪಕ್ಷದ ನಿಷ್ಠೆಯಿಂದ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡಬೇಕೇ ವಿನಃ ಈ ರೀತಿಯ ಅಡ್ಡಬತ್ತದನ ಹಾಕಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು, ಕಾಂಗ್ರೆಸ್ಗೆ ಸವಾಲು ಹಾಕುವಂತಹ ಬಿಜೆಪಿಯನ್ನ ಸೋಲಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿಯನ್ನ ಎದುರು ಹಾಕೊಂಡ ಮತ್ತೊಮ್ಮೆ ಎಸ್.ಟಿ. ಸೋಮಶೇಖರ್ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು ಅಂದರೆ ಪಕ್ಷ ಹೆಸರನ್ನ ಕೊಟ್ಟಿರುವಂಥದ್ದು ಬಿಜೆಪಿ. ಆದರೆ ಬಿಜೆಪಿ ಪಕ್ಷದ ಉಚ್ಚಾಟಿತಗೊಂಡರೂ ಕೂಡ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು, ಕೆಲಸವನ್ನ ಬಿಜೆಪಿಯಲ್ಲೇ ಮಾಡಬೇಕು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಮತ ಹಾಕ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಸ್.ಟಿ. ಸೋಮಶೇಖರ್. ಇದು ಒಪ್ಪುವ ತೀರ್ಮಾನವಲ್ಲ. ಸದ್ಯಕ್ಕೆ ಉಚ್ಚಾಟಿತಗೊಂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದಂಥ ಎಸ್.ಟಿ. ಸೋಮಶೇಖರ್ಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಯವರು ತಕ್ಕ ಉತ್ತರವನ್ನು ಕೊಡ್ತಾರೆ. ಬಿಜೆಪಿಯಿಂದ ಸಂಪೂರ್ಣವಾಗಿ ಕೈ ಬಿಡಲಾಗುವುದು. ಆದರೆ ಸ್ವಲ್ಪ ಉಚ್ಚಾಟಿತಗೊಂಡರೂ ಕೂಡ ಒಂದು ಮಾತುಕತೆ ಚರ್ಚೆಗಳು ಕೂಡ ಬಿಜೆಪಿಯ ಪಕ್ಷದ ಸಭೆಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ರು. ಕಂಪ್ಲೀಟ್ ನಿರ್ಬಂಧ ಹೇರುವ ಸಾಧ್ಯತೆಯನ್ನು ಕೊಡ್ತಾರೆ. ಇದೀಗ ಎಸ್.ಟಿ. ಸೋಮಶೇಖರ್ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರಾ, ಬಿಜೆಪಿಗೆ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಸದ್ಯಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಹಾಗೆ ಶಾಸಕರಾಗಿರ್ಬೋದು, ವಿಜೇಂದ್ರ ಅವರು ಶಾಖನ ಅವರ ಆಪ್ತ ಬಳಗದವರೆಲ್ಲರೂ ಕೂಡ ಶಾಖನ ಮಾಡಿಕೊಂಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ಈ ರೀತಿಯಾಗಿ ಮಾಡಿದ್ರಲ್ಲ ಅಂತ. ಅತಿ ಹೆಚ್ಚು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಬಿಜೆಪಿಗೆ ಅಲ್ಪ ಮತ, ಜೆಡಿಎಸ್ಗೆ ಕಡಿಮೆ ಆಗಿರುವಂಥದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಪಕ್ಷದ ಕಾರ್ಯಕರ್ತರೇ ಉಲ್ಟಾ ಹೊಡೆದಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಕಾಂಗ್ರೆಸ್ನ ಗೆಲ್ಲಿಸುವ ಪ್ರಯತ್ನವನ್ನು ಪಟ್ಟಿದ್ದಾರೆ. ಉಚ್ಚಾಟಿತ ಒಂದು ಪಕ್ಷದ ಬಿಜೆಪಿ ಪಕ್ಷದ ನಾಯಕ ಶಾಸಕನಾಗಿದ್ದರೂ ಕೂಡ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಒಂದು ಬೆಳವಣಿಗೆ ಏನು ಆಗಬಹುದು ರಾಜಕೀಯದಲ್ಲಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಸದ್ಯಕ್ಕೆ ಇದೀಗ ಆತ್ಮಸಾಕ್ಷಿ, ಆತ್ಮೀಯತೆ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದೆ. ಮುಂದೊಂದು ದಿನ ಪಕ್ಷದ ಒಳಿತನ ಬಯಸುವವರು ಕೆಡಕನ್ನು ಬಯಸುವ ಸಾಧ್ಯತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹೊಸಬರನ್ನು ಹುಟ್ಟಾಕುವ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಸಾರಿಸಿದ್ರು ಕೂಡ ಜೆ ಡಿ ಎಸ್ನಲ್ಲಿ
ಅಡ್ಡಮತಗಳು ಜಾಸ್ತಿ, BJPಯವರು ಸಪೋರ್ಟ್ ಮಾಡಿಲ್ಲ ಅಂತೇಳಿ ಕುಮಾರಣ್ಣವರು ಬೇಸರವನ್ನು ಮಾಡ್ಕೊಂಡಿದ್ದಾರೆ. BJPಯಲ್ಲಿದ್ದಂಥ ಕೆಲವೊಂದಿಷ್ಟು ಯತ್ನಾಳ್ ಆಗಿರ್ಬೋದು, ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಇಂತಹ ಉಚ್ಚಾಟಿತ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇನ್ನು JDSಗೆ GT ದೇವೇಗೌಡರು ವೈಯಕ್ತಿಕವಾಗಿ ಬೇರೆ ಅಡ್ಡ ಮತದಾನವನ್ನು ಮಾಡಿರುವಂಥ ಅನುಮಾನ ಕೂಡ ಇದೆ. ಸೊ ಇಂತಹ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಿರುವಂಥ ಕೆಲವೊಂದಿಷ್ಟು ಕಾರ್ಯಕರ್ತರು, ಶಾಸಕರು ಬೇರೆ ರೀತಿಯ ಮತಗಳನ್ನು ಹಾಕುವ ಮೂಲಕ ಈ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಇದು ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆಗೆ ಒಪ್ಪುವುದಿಲ್ಲ. ಹಾಗಾಗಿ ಮುಂದೊಂದು ದಿನ ಇಂಥ ಶಾಸಕರನ್ನು ಹೊರಗಿಡುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ನಾವು ನೋಡ್ಬೋದು. ಸೊ ಅದಕ್ಕೆ ಇವರಿಗೆ ಆಫರ್ ಕೂಡ ಬರ್ತಾ ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ. ಸೊ BJPಗೂ ಹಾಕಿಲ್ಲ GT ದೇವೇಗೌಡರು, JDS ಇಂದ ಪಕ್ಷದ ಅಭ್ಯರ್ಥಿ, ಅವರು ಕೂಡ ಅಡ್ಡ ಮತದಾನ ಕಾಂಗ್ರೆಸ್ಗೆ ಹಾಕಿರ್ಬೋದು ಅಂತ ಅನುಮಾನ. ಇನ್ನು ಎಸ್ ಟಿ ಸೋಮಶೇಖರ್ ಕೂಡ ಕಾಂಗ್ರೆಸ್ಗೆ ಹಾಕಿರ್ಬೋದು, ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ. ಎಸ್ ಟಿ ಎಮ್ ಎಲ್ ಎ ಯತ್ನಾಳ್ ಅವರು ಕೂಡ ಅಲ್ಲಿಗೆ ಹೋಗಿರುವಂಥದ್ದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಲ್ಲಿ ವಿಫಲರಾಗಿದ್ದಾರೆ ಪಕ್ಷದ ಈ ವರಿಷ್ಠರು ಅಂತ. ಸೊ ನೋಡೋಣ ಮುಂದೊಂದು ದಿನ ಇಂತಹ ಬೆಳವಣಿಗೆ ಏನು ಆಗುತ್ತೆ ಅನ್ನೋದು ರಾಜಕೀಯದಲ್ಲಿ. ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ನಾನು ಮತ ಹಾಕಿದ್ದೇನೆ, ನನ್ನ ಯಾರೂ ಕೂಡ ಮಾತನಾಡಿಸಿಲ್ಲ, ನಾನು ಹಾಗಾಗಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದೇನೆ. ಮತ ಹಾಕುವ ಮುಂಚೆ ನಾನು ನಮ್ಮ ಕ್ಷೇತ್ರದ ಕೆಲಸದ ಬಗ್ಗೆ ಮಾತನಾಡಿದ್ದೇನೆ, ಈ ರೀತಿಯಾಗಿ ಸಮಸ್ಯೆ ಆಗಿರುವುದನ್ನೆಲ್ಲ ಹೇಳ್ಕೊಂಡಿದ್ದೇನೆ. ಹಾಗಾಗಿ CM ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಮಾಡಿಕೊಡ್ತೀನಿ, ಮತ ಹಾಕಿ ಅಂತ. ಆ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ ಅಂತೇಳಿ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ನೋಡೋಣ ಮುಂದೊಂದು ದಿನ ಇಂತಹ ಬೆಳವಣಿಗೆಗಳು ಏನಾಗಬಹುದು ರಾಜಕೀಯದಲ್ಲಿ. MLC ಚುನಾವಣೆ ಅಂತೂ ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿರುವಂಥದ್ದು. ಇಂತಹ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥ ಎಸ್ ಟಿ ಸೋಮಶೇಖರ್ ಬೆಳವಣಿಗೆ ಏನಾಗಬಹುದು ಅನ್ನೋದನ್ನು ಮುಂದೊಂದು ದಿನ ನೋಡೋಣ. ಕಾಂಗ್ರೆಸ್ ಸೇರ್ಕೊಂತಾರ ಎಸ್ ಟಿ ಸೋಮಶೇಖರ್ ಅನ್ನೋದನ್ನು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.